ಇನ್ನು ರಣಭೀಕರವಾದಂತಹ ಯುದ್ಧ ಕಗ್ಗತ್ತಲಲ್ಲಿ ಮುಳುಗ್ತಾ ಇದೆ. ಇರಾನ್ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿಯನ್ನು ನಡೆಸಿದೆ. ಎಲ್ಲೆಡೆ ಕೂಡ ಈಗಾಗಲೇ ಪವರ್ ಕಟ್ ಆಗಿದೆ. ಟೆಹರಾನ್ನಲ್ಲಿ ವಿದ್ಯುತ್ ಇಲ್ಲದೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಇರಾನ್ನ ವಿದ್ಯುತ್ ಸ್ಥಾವರಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಇಸ್ರೇಲ್ ಕ್ಷಿಪಣಿ ದಾಳಿಗೆ ಕೈಗಾರಿಕೆಗಳು ಛಿದ್ರವಾಗಿದೆ. ಟ್ಯಾಬ್ರಿಜ್ನಲ್ಲಿರುವ ಪೆಟ್ರೋಕೆಮಿಕಲ್ ಸ್ಥಾವರ ಧ್ವಂಸವಾಗಿದೆ. ಟೆಹರಾನ್ನಲ್ಲಿನ ಕೆಮಿಕಲ್ ಫ್ಯಾಕ್ಟರಿಗಳು ದಗದಗನೆ ಹತ್ತಿ ಉರಿತಾ ಇದೆ. ಇರಾನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ಮಿಲಿಟರಿ ಮೂಲಸೌಕರ್ಯವನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಕ್ಷಿಪಣಿ ಹಾರಿಸಿರುವ ಇಸ್ರೇಲ್ನ IDF ಬೈರೂತ್ ನಗರದಲ್ಲಿನ ಹಿಜ್ಬುಲ್ಲಾ ಸೆಂಟರ್ಗಳು ಅವೆಲ್ಲವೂ ಕೂಡ ಹುಡಿಸಾಗಿದೆ. ವಿವಿಗಳ ಮೇಲೆ ಮತ್ತೆ ಇಸ್ರೇಲ್ನಿಂದ ಡ್ರೋನ್ ಅಟ್ಯಾಕ್ ನಡೆದಿದೆ. ಟೆಹರಾನ್ನ ಗುರಿಯಾಗಿಸಿಕೊಂಡು ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯನ್ನು ಮಾಡಿದ್ದಾರೆ. ಇನ್ನು ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನು ಈಗಾಗಲೇ ಟೆಹರಾನನ್ನು ಗುರಿಯಾಗಿಸಿಕೊಂಡು ಮಾಡಿದೆ. ಮುಖ್ಯವಾಗಿ ರಣಭೀಕರವಾದಂತಹ ಯುದ್ಧ ಕಗ್ಗತ್ತಲಲ್ಲಿ ಮುಳುಗ್ತಾ ಇದೆ. ಇರಾನ್ನ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಎಲ್ಲೆಡೆ ಕೂಡ ಪವರ್ ಕಟ್ ಆಗಿದೆ. ಟೆಹರಾನ್ನಲ್ಲಿ ವಿದ್ಯುತ್ ಇಲ್ಲದೆ ಜನಜೀವನ ಕೂಡ ಅಸ್ತವ್ಯಸ್ತ ಆಗ್ತಾ ಇದೆ. ಇನ್ನು ಇಸ್ರೇಲ್ ಕ್ಷಿಪಣಿ ದಾಳಿಗಳಿಗೆ ಕೈಗಾರಿಕೆಗಳು ಛಿದ್ರವಾಗಿವೆ. ಟ್ಯಾಬ್ರಿಜ್ನಲ್ಲಿರುವಂತಹ ಪೆಟ್ರೋಕೆಮಿಕಲ್ ಸ್ಥಾವರಗಳು ಕೂಡ ಇಲ್ಲಿ ಧ್ವಂಸವಾಗಿದೆ. ಟೆಹರಾನ್ನಲ್ಲಿನ ಕೆಮಿಕಲ್ ಫ್ಯಾಕ್ಟರಿಗಳು ದಗದಗಿಸ್ತಾ ಇದೆ. ಇರಾನ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಶ್ವವಿದ್ಯಾಲಯ ಏನಿದೆ ಅಲ್ಲೂ ಸಹಿತ ದಾಳಿಯನ್ನು ಮಾಡಲಾಗಿದೆ. ಮಿಲಿಟರಿ ಮೂಲಸೌಕರ್ಯವನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಲಾಗಿದೆ. ಇನ್ನು ಯುದ್ಧ ಆರಂಭವಾಗಿ ಈಗಾಗಲೇ 1 ತಿಂಗಳ ಕಾಲ ಆಯಿತು. ಆದರೂ ಸಹಿತ ನಿಲ್ತಾ ಇಲ್ಲ ಈ ಒಂದು ಯುದ್ಧ. ಆದರೆ ಮುಖ್ಯವಾಗಿ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಈ ಹಿಂದೆ ಅಮೆರಿಕ ಹೇಳಿತ್ತು ಇರಾನ್ನ ವಿದ್ಯುತ್ ಸ್ಥಾವರಗಳ ಮೇಲೆ ನಾವು ದಾಳಿಯನ್ನು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆ ಒಂದನ್ನು ಸಹಿತ ಅಮೆರಿಕ ನೀಡಿತ್ತು. ಅದನ್ನು ಈಗ ಮಾಡಿದೆ. ಅಮೆರಿಕ ಇರಾನ್ನ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿಯನ್ನು ಮಾಡಿದೆ. ಎಲ್ಲೆಡೆ ಕೂಡ ಪವರ್ ಕಟ್ ಆಗಿದೆ. ಮುಖ್ಯವಾಗಿ ಟೆಹರಾನ್ನಲ್ಲಿ ವಿದ್ಯುತ್ ಇಲ್ಲದೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಜನರು ಕಂಗಾಲಾಗಿ ಹೋಗಿದ್ದಾರೆ. ಟೆಹರಾನನ್ನು ಗುರಿಯಾಗಿಸಿಕೊಂಡು ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನು ಮಾಡಿದ್ದಾರೆ. ಇಸ್ರೇಲ್ ಕ್ಷಿಪಣಿ ದಾಳಿಗಳಿಗೆ ಕೈಗಾರಿಕೆಗಳು ಛಿದ್ರವಾಗಿದೆ. ಒಂದು ಕಡೆ ಟ್ಯಾಬ್ರಿಜ್ನಲ್ಲಿರುವಂತಹ ಪೆಟ್ರೋಕೆಮಿಕಲ್ ಸ್ಥಾವರಗಳ ಧ್ವಂಸವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಇರಾನ್ನ ಒಂದಿಷ್ಟು ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲು ಮತ್ತು ಅಮೆರಿಕ ಸತತವಾಗಿ ಜಂಟಿ ದಾಳಿಯನ್ನು ಮಾಡ್ಕೊಂಡು ಬರ್ತಾನೆಗಿದೆ. ಸದ್ಯದ ಮಟ್ಟಿಗೆ ಈ ಒಂದು ಯುದ್ಧ ಎಲ್ಲೂ ಕೂಡ ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ. ಇದರಿಂದ ಇರಾನ್ನಲ್ಲಿರುವಂತಹ ಜನರ ಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಒಂದು ಕಡೆ ವಿದ್ಯುತ್ ಸ್ಥಾವರಗಳ ಮೇಲೆ ಅಟ್ಯಾಕನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಶಾಲಾ ಕಟ್ಟಡಗಳ ಮೇಲೂ ಸಹಿತ ಇಸ್ರೇಲ್ ಅವರು ಇಲ್ಲಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ಅಮೆರಿಕದವರು ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿಯನ್ನು ನಡೆಸಿದ್ರೆ ಇಸ್ರೇಲ್ ಅವರು ಇರಾನ್ನಲ್ಲಿ ಇರುವಂತಹ ಶಾಲಾ ಕಟ್ಟಡಗಳ ಮೇಲೆ ಆಗಿರ್ಬೋದು ಮತ್ತು ವಿದ್ಯಾರ್ಥಿಗಳಿರುವಂತಹ ಪ್ರದೇಶಗಳಲ್ಲಾಗಿರ್ಬೋದು ಅಲ್ಲೂ ಸಹಿತ ದಾಳಿಯನ್ನು ಕ್ಷಿಪಣಿಗಳನ್ನು ಹಾರಿಸ್ತಾ ಇದ್ದಾರೆ. ಬೈರೂತ್ ನಗರದಲ್ಲಿ ನಾವು ಹಿಜ್ಬುಲ್ಲಾ ಸೆಂಟರ್ಗಳನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ವಿವಿಗಳನ್ನು ಗುರಿಯಾಗಿಸಿಕೊಂಡು ಮತ್ತೆ ವಿವಿಗಳ ಮೇಲೆ ಇಸ್ರೇಲಿಂದ ಡ್ರೋನ್ ಅಟ್ಯಾಕನ್ನು ನಡೆಸಲಾಗಿದೆ. ಇನ್ನು ಬ್ಯಾಕ್ ಟು ಬ್ಯಾಕ್ ಕ್ಷಿಪಣಿ ಹಾರಿಸಿರುವ ಇಸ್ರೇಲ್ನ IDF ಮುಖ್ಯವಾಗಿ ಇರಾನ್ನ ಒಂದಿಷ್ಟು ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನು ಇಲ್ಲಿ ನಡೆಸ್ತಾ ಇದೆ. ಮುಖ್ಯವಾಗಿ ಇರಾನಿನ ವಿದ್ಯುತ್ ಸ್ಥಾವರಗಳನ್ನು ಗುರಿಯಾಗಿಸಿಕೊಂಡು ಈಗಾಗಲೇ ಅಮೆರಿಕ ದಾಳಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಲ್ಲಿರುವಂತಹ ವಿವಿಗಳ ಮೇಲೆ ಗುರಿಯಾಗಿಸಿಕೊಂಡು ಇಸ್ರೇಲ್ನವರು ಸಹಿತ ಇಲ್ಲಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ವಿಶ್ವವಿದ್ಯಾಲಯಗಳು ಏನೆಲ್ಲ ಇರ್ತವೆ ಅವುಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ನ ದಾಳಿ ಮಾಡ್ತಾ ಇದ್ದಾರೆ. ಇದರಿಂದ ಇರಾನ್ನಲ್ಲಿರುವಂತಹ ಜನತೆ ಬೆಚ್ಚಿ ಹೋಗಿದ್ದಾರೆ, ಕಂಗಾಲಾಗಿದ್ದಾರೆ. ಮತ್ತು ವಿದ್ಯುತ್ ಸ್ಥಾವರಗಳ ಮೇಲೆ ಯಾವಾಗ ದಾಳಿ ಮಾಡಿದ್ದಾರೆ ಆಗಲಿಂದ ಈಗಿನವರೆಗೂ ಪವರ್ ಕಟ್ ಆಗಿದೆ. ಅಲ್ಲಿರುವಂತಹ ಜನರ ಜೀವನ ಅಸ್ತವ್ಯಸ್ತಗೊಳ್ತಾ ಇದೆ.